ನಮ್ಮ ಪುಟಾಣಿ ಲವ್ಡ್ ಒನ್ಸ್ಗೆ ನಾವೇ ಒಂದು ಫ್ರಾಕ್ ಸ್ಟಿಚ್ ಮಾಡಿ ಗಿಫ್ಟ್ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ? ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನಿಲ್ಲಿ 8 ಮಂತ್ಸ್ ಓಲ್ಡ್ ಬೇಬಿಗೆ ಫ್ರಾಕ್ ಸ್ಟಿಚ್ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು ಈ ಫ್ಯಾಬ್ರಿಕ್ನ 1.5 ಮೀಟರ್ಸ್ ತಗೊಂಡಿದ್ದೀನಿ. ಹಾಗೆ ಲೈನಿಂಗ್ 1 ಮೀಟರ್ ತಗೊಂಡಿದ್ದೀನಿ. ಇವಾಗ ಟಾಪ್ ಪಾರ್ಟ್ ಸ್ಟಿಚ್ ಮಾಡೋಕ್ಕೆ ನಾನು 8x8 ಇಂಚಸ್ ಫ್ಯಾಬ್ರಿಕ್ನ ಲೈನಿಂಗ್ ಪಟ್ಟೆಯಲ್ಲಿ ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ 0.5 ಇಂಚಸ್ ನಾನು ಸ್ಟಿಚಿಂಗ್ ಮಾರ್ಜಿನ್ ಆಗಿ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸೇಮ್ ನಾನು ಕೆಳಗಡೆನೂ ಮಾರ್ಕ್ ಮಾಡ್ಕೋತೀನಿ. ನೆಕ್ಸ್ಟು ಶೋಲ್ಡರ್ ಲೆಂತ್ನ ನಾನು ಮಾರ್ಕ್ ಮಾಡ್ಕೋತಾ ಇದ್ದೀನಿ 3.5 ಇಂಚಸ್ಸು. ಹಾಗೆ ಆರ್ಮ್ ಹೋಲ್ 4 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಚೆಸ್ಟ್ ಲೆಂತ್ ನಾನು ಇಲ್ಲಿ 5 ಇಂಚಸ್ ತಗೊಂಡು +1 ಇಂಚು ಸೀಮ್ ಅಲೋವೆನ್ಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಟೋಟಲ್ ಲೆಂತ್ ನನಗೆ 6.5 ಇಂಚಸ್ ಸಾಕಾಗಿತ್ತು. +1/2 ಇಂಚು ಸ್ಟಿಚಿಂಗ್ ಮಾರ್ಜಿನ್ ಬಿಟ್ಕೊಂಡು ಮಿಕ್ಕಿದ ಫ್ಯಾಬ್ರಿಕ್ನ ಕಟ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ನೆಕ್ ವಿಡ್ತ್ ನನಗೆ 1.5 ಇಂಚಸ್ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ ನನಗೆ 1.5 ಇಂಚಸ್ ಮಾತ್ರ ಸಾಕು ಅಂತ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟು ಶೋಲ್ಡರ್ಗೂ ಆರ್ಮ್ ಹೋಲ್ಗೂ ರೌಂಡಿಂಗ್ ತಗೋತಾ ಇದ್ದೀನಿ. ನೆಕ್ಸ್ಟು ವೇಸ್ಟ್ ಕೂಡ 5 ಇಂಚಸ್ +1 ಇಂಚ್ ಸೀಮ್ ಅಲೋವೆನ್ಸ್ಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ನೆಕ್ಸ್ಟ್ ನೆಕ್ ಲೆಂತ್ ನಾನು 2.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಮಾರ್ಕ್ ಆದಮೇಲೆ ನಿಮ್ಗೆ ಇಷ್ಟ ಬಂದಿದ್ದ ಶೇಪ್ನ ನೀವು ಡ್ರಾ ಮಾಡ್ಕೊಳ್ಳಿ. ಇದಾದಮೇಲೆ ಶೋಲ್ಡರ್ ಡ್ರಾಪ್ ನಾನು 0.5 ಇಂಚಸ್ ಮಾರ್ಕ್ ಮಾಡ್ಕೊಂಡಿರೋ ಫ್ರಂಟ್ ಪಾರ್ಟ್ನ ಕಟ್ ಮಾಡ್ಕೋತಾ ಇದ್ದೀನಿ. ಹಾಗೆ ಬ್ಯಾಕ್ ನೆಕ್ಗೆ ನಾನು 1.5 ಇಂಚಸ್ ಮಾರ್ಕ್ ಮಾಡಿಕೊಂಡು ಶೇಪ್ ಮಾಡ್ಕೋತಾ ಇದ್ದೀನಿ. ಬ್ಯಾಕ್ ಪಾರ್ಟ್ ಕಟಿಂಗ್ ಆದಮೇಲೆ ಫ್ರಂಟ್ ಪಾರ್ಟಲ್ಲಿ ಆರ್ಮ್ ಹೋಲ್ 0.5 ಇನ್ವರ್ಡ್ಸ್ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಫ್ರಂಟ್ ನೆಕ್ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಫ್ರಂಟ್ ನೆಕ್ ಶೇಪ್ನ ಸ್ವಲ್ಪ ಚೇಂಜ್ ಮಾಡಿಕೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಇವಾಗ ಸೇಮ್ ನಾವು ಮೇನ್ ಫ್ಯಾಬ್ರಿಕ್ ಮೇಲೂ ಕಟ್ ಮಾಡ್ಕೋಬೇಕಾಗತ್ತೆ. ಬ್ಯಾಕ್ ಪಾರ್ಟಲ್ಲಿ ನಾನು ಜಿಪ್ ಅಲೋವೆನ್ಸ್ ಕೊಟ್ಟಿರಲಿಲ್ಲ ಲೈನಿಂಗಲ್ಲಿ, ಸೊ ಮೇನ್ ಫ್ಯಾಬ್ರಿಕಲ್ಲಿ 0.5 ಇಂಚಸ್ ಎಕ್ಸ್ಟ್ರಾ ತಗೊಂಡು ಕಟ್ ಮಾಡ್ಕೋತಾ ಇದ್ದೀನಿ. ಸ್ಟಿಚಿಂಗ್ ಪಾರ್ಟ್ ಹೋಗೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ವೀಡಿಯೋಸ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ. ಇವಾಗ ಫ್ರಂಟ್ ಪಾರ್ಟ್ದು ಆರ್ಮ್ ಹೋಲ್ ಹಾಗೆ ನೆಕ್ ಫಿನಿಶ್ ಮಾಡ್ಕೊಳ್ಳೋಣ. ಲೈನಿಂಗ್ನ ರೈಟ್ ಸೈಡ್ ಮೇಲಿಟ್ಟು ಶೋಲ್ಡರ್ನ ಸ್ಟಿಚ್ ಮಾಡಿದೆ, ಆರ್ಮ್ ಹೋಲ್ ಮತ್ತು ನೆಕ್ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ.
ಸ್ಟಿಚ್ ಆದಮೇಲೆ ಕರ್ವ್ಸಲ್ಲಿ ನಾಚಸ್ ಹಾಕ್ಕೊಂಡು ಇನ್ಸೈಡ್ ಔಟ್ ಟರ್ನ್ ಮಾಡ್ಕೊಳ್ಳಿ. ಟರ್ನ್ ಮಾಡಿದಾಗ ನಮಗೆ ಈ ಥರ ಕಾಣುತ್ತೆ. ಇವಾಗ ಎಡ್ಜಸ್ಸಲ್ಲಿ ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚಸ್ ಆದಮೇಲೆ ಫ್ರಂಟ್ ಪಾರ್ಟ್ ಈ ಥರ ರೆಡಿ ಆಗುತ್ತೆ. ಇಲ್ಲಿ ತೋರಿಸಿರೋ ರೀತಿ ಸ್ಟಿಚಸ್ ಹಾಕ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೆಕ್ಸ್ಟು ಬ್ಯಾಕ್ ಪಾರ್ಟ್ಗೂ ಕೂಡ ಫಿನಿಶ್ ಮಾಡ್ಕೊಳ್ಳೋಣ. ಆರ್ಮ್ ಹೋಲ್ ಹಾಗೆ ನೆಕ್ ಮಾತ್ರ ಸ್ಟಿಚ್ ಮಾಡ್ಕೊಳ್ಳಿ. ಇದಾದಮೇಲೆ ಫ್ರಂಟ್ ಪಾರ್ಟ್ ಹಾಗೆ ಬ್ಯಾಕ್ ಪಾರ್ಟ್ನ ರೈಟ್ ಸೈಡ್ ಫೇಸಿಂಗ್ ಈಚ್ ಅದರ್ ಇಟ್ಕೊಂಡು ಶೋಲ್ಡರ್ಸ್ನ ಅಟ್ಯಾಚ್ ಮಾಡ್ಕೊಳ್ಳಿ. ಶೋಲ್ಡರ್ಸ್ ಅಟ್ಯಾಚ್ ಆದಮೇಲೆ ನಾನು ತೋರಿಸಿರೋ ರೀತಿ ಸೈಡ್ ಎಡ್ಜಸ್ಸಲ್ಲಿ ಸ್ಟಿಚ್ ಹಾಕ್ಕೊಳ್ಳಿ. ಈ ರೀತಿ ಮಾಡಿ ನಾವು ಇನ್ವರ್ಟ್ಸ್ ಟರ್ನ್ ಮಾಡಿ ಫಿಟ್ಟಿಂಗ್ ಹಿಡಿಯೋದ್ರಿಂದ ಫ್ಯಾಬ್ರಿಕ್ ಎಡ್ಜಸ್ ಒಳಗಡೆನೆ ಕನ್ಸೀಲ್ಡ್ ಆಗುತ್ತೆ, ಹಾಗೆ ಪಾಪುಗೂ ಹಾಕ್ಕೊಳ್ಳೋಕ್ಕೇನು ಇರಿಟೇಷನ್ ಆಗಲ್ಲ. ಇವಾಗ ಪಾಪುದು ಚೆಸ್ಟ್ ಮೆಷರ್ಮೆಂಟ್ ಎಷ್ಟಿದೆಯೋ ಅದನ್ನ ಮಾರ್ಕ್ ಮಾಡಿಕೊಂಡು ಸ್ಟಿಚ್ ಮಾಡ್ಕೊಳ್ಳಿ, ಹಾಗೆ ಎಕ್ಸ್ಟ್ರಾ ಸ್ಟಿಚಸ್ ಕೂಡ ಹಾಕ್ಕೊಳ್ಳಿ. ಇಲ್ಲಿಗೆ ಟಾಪ್ ಪಾರ್ಟ್ ಕಂಪ್ಲೀಟ್ ಆಯಿತು. ನೆಕ್ಸ್ಟು ಸ್ಕರ್ಟ್ ಪಾರ್ಟ್ಗೆ ನಾನು ರೆಡಿ 16.5 ಇಂಚ್ ಮಾರ್ಕ್ ಮಾಡಿಕೊಂಡು +1 ಇಂಚ್ ನಾನು ಫೋಲ್ಡಿಂಗಿಗೆ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಕಟಿಂಗ್ ಆದಮೇಲೆ ಪ್ಲೇಟ್ಸ್ ಮಾಡೋಕ್ಕಿಂತ ಮುಂಚೆ ಎಡ್ಜಸ್ನ ನಾವು ಈ ಥರ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಕೊಬಿಡೋಣ.
ಇವಾಗ ನಾನಿಲ್ಲಿ 16.5 ರೆಡಿ ಇಂಚಸ್ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಈಗ ಪ್ಲೇಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಾನಿಲ್ಲಿ ರ್ಯಾಂಡಮ್ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ. ತುಂಬ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಅಂದರೆ ನನಗೆ ಔಟ್ಸೈಡ್ ಬರೀ 0.5 ಇಂಚಸ್ ಕಾಣೋ ರೀತಿ ರ್ಯಾಂಡಮ್ ಆಗಿ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ. ಸ್ಟಿಚಸ್ ಎಲ್ಲ ಆದಮೇಲೆ ನಾವು ಒಂದೊಂದೇ ಪ್ಲೇಟ್ಸ್ನ ನೀಟಾಗಿ ಅಯರ್ನ್ ಮಾಡಿಕೊಂಡ್ರೆ ಈ ರೀತಿ ನಮಗೆ ನೀಟ್ ಫಿನಿಶ್ ಬರುತ್ತೆ. ಇವಾಗ ಸ್ಕರ್ಟ್ ಪಾರ್ಟ್ ಲೈನಿಂಗಿಗೆ ನಾನು 14.5 ಇಂಚಸ್ ತಗೋತಾ ಇದ್ದೀನಿ. ಯಾಕೆಂದರೆ ನಾನು ಮೇನ್ ಫ್ಯಾಬ್ರಿಕಲ್ಲಿ 16.5 ತೊಗೊಂಡಿದ್ದೀನಿ. ಸೊ ಅದಕ್ಕಿಂತ ಸ್ವಲ್ಪ ಕಮ್ಮಿ 14.5 ಮಾರ್ಕ್ ಮಾಡ್ಕೋತಾ ಇದ್ದೀನಿ. ವಿಡ್ತು ಇಲ್ಲಿ 18.5 ಇಂಚಸ್ ಡಬಲ್ ಫೋಲ್ಡಲ್ಲಿ ಇದೆ. ಇವಾಗ ನಾವು ಕೆಳಗಡೆ ಪಾರ್ಟ್ನ ಈ ಥರ ಫೋಲ್ಡ್ ಮಾಡಿಕೊಂಡು ಫಸ್ಟು ರೆಡಿ ಮಾಡ್ಕೊಂಡು ಬಿಡೋಣ. ಇಲ್ಲಿಗೂ ನಾನು ರ್ಯಾಂಡಮ್ ಪ್ಲೇಟ್ಸ್ ಮಾಡ್ಕೋತಾ ಇದ್ದೀನಿ. ಒಟ್ಟಿನಲ್ಲಿ ನಮಗೆ ಮೇನ್ ಫ್ಯಾಬ್ರಿಕಲ್ಲೂ ಅಷ್ಟೇ ಹಾಗೆ ಲೈನಿಂಗ್ ಫ್ಯಾಬ್ರಿಕಲ್ಲೂ ಅಷ್ಟೇ ನಮ್ಮದು ಟಾಪ್ ಪಾರ್ಟ್ದು ವೇಸ್ಟ್ ಮೆಷರ್ಮೆಂಟ್ ಎಷ್ಟಿದೆಯೋ ಅಷ್ಟು ಕವರ್ ಆಗೋ ರೀತಿ ನಾವು ಪ್ಲೇಟ್ಸ್ ಮಾಡ್ಕೋಬೇಕಾಗುತ್ತೆ. ಇವಾಗ ಟಾಪ್ ಪಾರ್ಟ್ ಹಾಗೆ ಸ್ಕರ್ಟ್ ಪಾರ್ಟ್ನ ನಾನು ತೋರಿಸಿರೋ ರೀತಿ ಸ್ಟಿಚ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೊಳ್ಳಿ. ಇವಾಗ ಲೈನಿಂಗ್ ಪಾರ್ಟ್ದು ರೈಟ್ ಸೈಡ್ನ ಈ ರೀತಿ ಇಟ್ಕೊಂಡು ಸ್ಟಿಚ್ ಮಾಡೋದ್ರಿಂದ ನಮಗೆ ಸ್ಟಿಚಸ್ ಎಲ್ಲ ಒಳಗಡೆ ಕನ್ಸೀಲ್ಡ್ ಆಗುತ್ತೆ ಹಾಗೆ ಔಟ್ಸೈಡ್ ನೀಟ್ ಫಿನಿಶ್ ಸಿಗುತ್ತೆ. ಇವಾಗ ಮೇನ್ ಆ್ಯಂಡ್ ಲೈನಿಂಗ್ ಫ್ಯಾಬ್ರಿಕ್ ಎರಡದು ಎಡ್ಜಸ್ನ ಇಟ್ಕೊಂಡು ಸ್ಟಿಚ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ತೋರಿಸಿರೋ ರೀತಿ ಜಿಪ್ನ ಅಟ್ಯಾಚ್ ಮಾಡ್ಕೊಳ್ಳಿ. ನೀವು ಬಿಗಿನರ್ ಆಗಿದ್ದರೆ ಫಸ್ಟು ಈ ರೀತಿ ಪಿನ್ ಮಾಡಿಕೊಂಡು ಆಮೇಲೆ ಸ್ಟಿಚ್ ಮಾಡ್ಕೊಳ್ಳೋದ್ರಿಂದ ನಿಮಗೆ ಗ್ರೇಟ್ ರಿಸಲ್ಟ್ ಸಿಗುತ್ತೆ.
ನಿಮಗೆ ಜಿಪ್ ಲೆಂತ್ ಎಲ್ಲಿ ತನಕ ಬೇಕು ಅಲ್ಲಿ ತನಕ ಪಿನ್ ಮಾಡಿಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಪಿನ್ ಆದಮೇಲೆ ಎರಡೂ ಸೈಡ್ ಈಕ್ವಲ್ ಇದೆಯಾ ನೋಡಿಕೊಂಡು ಜಿಪ್ ಟೀತ್ಗೆ ವೆರಿ ಕ್ಲೋಸ್ ಆಗಿ ಸ್ಟಿಚ್ ಹಾಕೋಬೇಕಾಗತ್ತೆ. ಸ್ಟಿಚಿಂಗ್ ಎಲ್ಲ ಆದಮೇಲೆ ಜಿಪ್ದು ಈ ರೀತಿ ಔಟ್ಪುಟ್ ಸಿಗುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನ ಒಳಗಡೆ ಮಡಚಿ ಜಿಪ್ ಆಚೆ ಈಚೆ ಇನ್ನೂ ಒಂದು ಸ್ಟಿಚ್ ಹಾಕ್ಕೊಂಡಿದ್ದೀನಿ, ಸೊ ದಟ್ ಇನ್ನೂ ನೀಟ್ ಫಿನಿಶ್ ಸಿಗುತ್ತೆ. ಜಿಪ್ ಲೆಂತ್ ತನಕ ಸ್ಟಿಚ್ ಮಾಡ್ಕೊಂಡ್ಮೇಲೆ ಮಿಕ್ಕಿರೋ ಫ್ಯಾಬ್ರಿಕ್ನ ಈ ರೀತಿ ಇಟ್ಕೊಂಡು ನಾವು ಸ್ಟಿಚ್ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಜಿಪ್ ಲೆಂತ್ ಜಾಸ್ತಿ ಇದೆ ಅಂತ ನಾನು ಕಟ್ ಮಾಡಿಕೊಂಡು ಅದನ್ನ ಕನ್ಸೀಲ್ಡ್ ಮಾಡ್ಕೋತಾ ಇದ್ದೀನಿ. ಇಷ್ಟಾದಮೇಲೆ ನಮ್ಮ ಫುಲ್ ಫ್ರಾಕ್ ರೆಡಿ ಆಯಿತು. ಬಟ್ ನನಗೆ ಸ್ಲೀವ್ಸ್ ಅಟ್ಯಾಚ್ ಮಾಡೋಣ ಅಂತ ಅನಿಸ್ತು. ಸೊ ರೆಡಿ ಸ್ಲೀವ್ಸ್ ಮೇಲೇ ನಾನು 3.5 ಇಂಚಸ್ ಅಷ್ಟು ವಿಂಗ್ ಸ್ಲೀವ್ಸ್ನ ಅಟ್ಯಾಚ್ ಮಾಡ್ತೀನಿ. ಸೊ ಇಲ್ಲಿ ನಾನು 3.5 ಇಂಚಸ್ ಮಾರ್ಕ್ ಮಾಡ್ಕೋತಾ ಇದ್ದೀನಿ ಎರಡು ಕಡೆ. ವಿಂಗ್ ಸ್ಲೀವ್ಸ್ಗೆ ನಾನು 3 ಇಂಚಸ್ ಲೆಂತ್ ಮತ್ತು 14.5 ಇಂಚಸ್ ವಿಡ್ತ್ ಇರೋ 2 ಸ್ಟ್ರ್ಯಾಂಡ್ಸ್ನ ತೊಗೊಂಡಿದ್ದೀನಿ. ಅದನ್ನ ಹಾಫ್ ಮಡಚಿ ಸ್ಲೀವ್ಸ್ ಶೇಪ್ನ ಮಾರ್ಕ್ ಮಾಡ್ಕೋತಾ ಇದ್ದೀನಿ. ಸ್ಲೀವ್ಸ್ದು ಕೆಳಗಡೆ ಪಾರ್ಟ್ನ ನಾನು ಡಬಲ್ ಫೋಲ್ಡ್ ಮಾಡಿ ಫಸ್ಟು ರೆಡಿ ಮಾಡ್ಕೋತಾ ಇದ್ದೀನಿ. ಅದಾದಮೇಲೆ ಚಿಕ್ಕ ಚಿಕ್ಕ ಪ್ಲೇಟ್ಸ್ ಮಾಡಿ ನಾವು ಸ್ಟಿಚ್ ಮಾಡಿಕೊಂಡ್ರೆ ವಿಂಗ್ ಸ್ಲೀವ್ಸ್ ಸಿಗುತ್ತೆ.
ಇವಾಗ ಸ್ಲೀವ್ಸ್ದು ಮಿಡ್ ಪಾಯಿಂಟ್ ಮಾರ್ಕ್ ಮಾಡಿಕೊಂಡು ಶೋಲ್ಡರ್ದು ಮಿಡ್ ಪಾಯಿಂಟ್ಗೆ ಪಿನ್ ಮಾಡಿ ನೀಟಾಗಿ ಸ್ಟಿಚ್ ಮಾಡ್ಕೋಬೇಕು. ಸ್ಲೀವ್ಸ್ ಅಟ್ಯಾಚ್ ಆದಮೇಲೆ ನಾವು ಈ ರೀತಿ ಇಟ್ಕೊಂಡು ಮೇಲ್ಗಡೆ ಒಂದು ಟಾಪ್ ಸ್ಟಿಚ್ ಹಾಕೋಬೇಕು. ಹಾಗೆ ಒಳಗಡೆ ಇರೋ ಸ್ಟಿಚ್ಡ್ ಪಾರ್ಟ್ ಔಟ್ವರ್ಡ್ಸ್ ಇರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕು. ಫೈನಲಿ ದ ಫ್ರಾಕ್ ಇಸ್ ರೆಡಿ. ಯೆಟ್ ಸಮಥಿಂಗ್ ಈಸ್ ಮಿಸ್ಸಿಂಗ್ ಅನಿಸ್ತು. ಸೊ ಲಾಸ್ಟಲ್ಲಿ ಒಂದು ಬೋ ಆ್ಯಡ್ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ. ಅದಕ್ಕೆ ನಾನು 3.5 ಇಂಚಸ್ ವಿಡ್ತ್ ಮತ್ತು 2.5 ಇಂಚಸ್ ಲೆಂತ್ ತೊಗೊಂಡಿದ್ದೀನಿ. ಇಲ್ಲಿ ಮೇಲ್ಗಡೆ ಬಾರ್ಡರ್ ಇದೆಯಲ್ಲ, ಅದು ನನಗೆ ಸ್ಟಿಚಿಂಗಲ್ಲಿ ಹೋಗುತ್ತೆ. ನೆಕ್ಸ್ಟು ನಾನು ಮಾರ್ಕ್ ಮಾಡಿರೋ ಹಾಗೆ ಸ್ಟಿಚ್ ಮಾಡ್ಕೋಬೇಕಾಗತ್ತೆ. ತೋರಿಸಿರೋ ಗ್ಯಾಪ್ ಮಾತ್ರ ಬಿಟ್ಟು ಸರೌಂಡಿಂಗ್ ಸ್ಟಿಚ್ ಮಾಡ್ಕೊಳ್ಳಿ. ಸ್ಟಿಚ್ ಆದಮೇಲೆ ಕಾರ್ನರ್ಸಲ್ಲಿರೋ ಎಕ್ಸ್ಟ್ರಾ ಫ್ಯಾಬ್ರಿಕ್ಸ್ನ ಕಟ್ ಮಾಡಿಕೊಂಡು ನಾವು ಬಿಟ್ಟಿರೋ ಗ್ಯಾಪಿಂದ ಒಳಗಡೆ ಇರೋ ಬಟ್ಟೆನ ಆಚೆ ತೆಗೆದು ಇನ್ಸೈಡ್ ಔಟ್ ಟರ್ನ್ ಮಾಡ್ಕೋಬೇಕಾಗತ್ತೆ. ಟರ್ನ್ ಎಲ್ಲ ಆದಮೇಲೆ ಬಿಟ್ಟಿರೋ ಗ್ಯಾಪ್ನ ನೀಟಾಗಿ ಅರೇಂಜ್ ಮಾಡಿಕೊಂಡು ಟಾಪ್ ಸ್ಟಿಚ್ ಹಾಕ್ಕೊಳ್ಳಿ. ಸ್ಟಿಚ್ ಆದಮೇಲೆ ಬೋದು ಮಿಡಲ್ ಪಾರ್ಟ್ನ ಈ ರೀತಿ ಅರೇಂಜ್ ಮಾಡಿಕೊಂಡು ಸೂಜಿ ದಾರದಿಂದ ಸೆಕ್ಯೂರ್ ಮಾಡ್ಕೊಳ್ಳಿ. ಇಷ್ಟಾದರೆ ನಮ್ಮ ಬೋ ರೆಡಿ ಆಯಿತು. ನಾನು ಇದನ್ನು ಫ್ರಂಟಲ್ಲಿ ವೇಸ್ಟ್ ಸೆಂಟರಲ್ಲಿ ಅಟ್ಯಾಚ್ ಮಾಡಿದೆ. ದಿಸ್ ಈಸ್ ಹೌ ದ ಫ್ರಾಕ್ ವಾಸ್ ಲುಕಿಂಗ್ ಆನ್ ಹರ್. ಸೋ ಕ್ಯೂಟ್ ಅಲ್ವಾ? ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.